ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆಯ ವತಿಯಿಂದ 5ನೇಯ ಜಿಲ್ಲಾ ಮಟ್ಟದ ಮಹಿಳಾ ಸಮ್ಮೇಳನವು ಕಲಬುರಗಿ ನಗರದ ಈಶ್ವರಚಂದ್ರ ವಿದ್ಯಾಸಾಗರ ಹಾಲ್ನಲ್ಲಿ ಜರುಗಿತು. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ AIMSS ಕಲಬುರಗಿಯ ವತಿಯಿಂದ 5ನೇಯ ಜಿಲ್ಲಾ ಮಟ್ಟದ ಮಹಿಳಾ ಸಮ್ಮೇಳನವು ದಿನಾಂಕ 4ನೇ ಏಪ್ರಿಲ್ 2025ರಂದು ಕಲಬುರಗಿ ನಗರದ ಈಶ್ವರಚಂದ್ರ ವಿದ್ಯಾಸಾಗರ ಹಾಲ್ನಲ್ಲಿ ಬೆಳಿಗ್ಗೆ 10:30 ಗಂಟೆಗೆ ಜರುಗಿತು. ಇದರ ಉದ್ಘಾಟಕರಾಗಿ ವೀರಭದ್ರಪ್ಪ RK SUCIC ಆಗಮಿಸಿದ್ದರು. ಪ್ರಮುಖ ಭಾಷಣಕಾರರಾಗಿ ಶೋಭಾ AIMSS ಆಗಮಿಸಿದ್ದರು. ಸಮಾರೋಪ ಸಮಾರಂಭದ ಅಧ್ಯಕ್ಷತೆಯನ್ನು AIMSS ನ ಅಧ್ಯಕ್ಷರಾದ ಮಂಜುಳಾ ಅವರು ವಹಿಸಿದ್ದರು. ಅಖಿಲ ಭಾರತ ಮಹಿಳಾ ಸಾಂಸ್ಕೃತಿಕ ಸಂಘಟನೆ ಹೊಸ ಆಯಾಮಗಳನ್ನ ಇವತ್ತು ಕೈಗೆತ್ತಿಕೊಂಡು ಮುಂದಕ್ಕೆ ಹೋಗ್ತಾ ಇದೆ. ಇಂತಹ ಜಟಿಲವಾದ ಪರಿಸ್ಥಿತಿನಲ್ಲಿ ನಮ್ಮ ಮಹಿಳೆಯರು 3 ಹಂತದ ಆಯಾಮಗಳಲ್ಲಿ ಇವತ್ತು ಸಿಕ್ಕಾಕೊಂಡಿದ್ದಾರೆ. ಅದು ಬಂಡವಾಳಶಾಹಿ ವ್ಯವಸ್ಥೆಯ ಪುರುಷ ಪ್ರಧಾನ ಸಮಾಜದ ಹಂತದಲ್ಲಿ. ಇವತ್ತು ಮಗು ಹುಟ್ಟಿದ ತಕ್ಷಣ ಅದು ಹೆಣ್ಣು ಮಗುವಾಗಿದ್ರೆ ಇವತ್ತಿನ ಮಾರ್ಗದರ್ಶನ ನಾವು ಕೊಡ್ತಾ ಇರೋದು ಈ ಸಮಾಜದಲ್ಲಿ ನೀನು ಪುರುಷನಿಗಿಂತ ಕಡಿಮೆ ಅನ್ನುವಂತ ಮನಸ್ಥಿತಿಯನ್ನ ಇವತ್ತು ಮಾರ್ಗದರ್ಶನ ಕೊಡ್ತಾ, ಎರಡನೇದ್ದು ಇವತ್ತು ಕಲಿಸ್ತಾ ಇರೋದೇನು ಅಂದ್ರೆ ನೀನು ಪುರುಷರಷ್ಟು ಸಾಮರ್ಥ್ಯ ಅಲ್ಲ. 3ನೇದ್ದು ನಾವು ಸಮಾಜದಲ್ಲಿ ಇವತ್ತು ಬೋಧಿಸ್ತಾ ಇರೋದೇನು ಅಂದ್ರೆ ನೀನು ಪುರುಷನಿಗೆ ಅಡಿಯಾಳಾಗಿ ಬದುಕಬೇಕು. ಈ ತಾರತಮ್ಯದ ಸಾಮಾಜಿಕ ಚಿಂತನೆಗಳು, ಹಳೆ ಮೌಲ್ಯಗಳು ಇವೆಲ್ಲ ಬಂದಿರೋದು ಉಳಿಯಮಾನ್ಯ ವ್ಯವಸ್ಥೆಯಿಂದ ಬಂದಂತ ಹಳೆಯ ಪಳಿಯುಳಿಕೆಗಳು. ಈ ಸಂದರ್ಭದಲ್ಲಿ ಕಲಬುರಗಿಯ ಜಿಲ್ಲಾಧ್ಯಕ್ಷರಾದ ಗುಂಡಮ್ಮ ಸೇರಿದಂತೆ ಇತರೆ ಅನೇಕರು ಉಪಸ್ಥಿತರಿದ್ದರು. ಕಲಬುರಗಿ ಜಿಲ್ಲಾ ವೈನ್ಸ್ ಮರ್ಚೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಇಂದು ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರವು ಚಿಲ್ಲರೆ ಮದ್ಯ ಮಾರಾಟದ ಮೇಲೆ ಕನಿಷ್ಠ 20% ಕಮಿಷನ್ ನೀಡಬೇಕು. ಹೆಚ್ಚುವರಿ ಅಬಕಾರಿ ಶುಲ್ಕವನ್ನು ಕಡಿಮೆ ಮಾಡುವುದಲ್ಲದೆ ಯಾವುದೇ ಕಾರಣಕ್ಕೂ ಹೆಚ್ಚಳ ಮಾಡಬಾರದು ಸೇರಿದಂತೆ ವಿವಿಧ ಬೇಡಿಕೆಗಳನ್ನು ರಾಜ್ಯ ಸರ್ಕಾರವು ಕೂಡಲೇ ಪರಿಗಣಿಸಿ ಈಡೇರಿಸಬೇಕಾಗಿ ಕಲಬುರಗಿ ಜಿಲ್ಲಾಧ್ಯಕ್ಷರಾದ ಅಶೋಕ್ ಗುತ್ತೇದಾರ್ ಹೇಳಿದ್ದಾರೆ. ಫೆಡರೇಷನ್ ಆಫ್ ಮರ್ಚೆಂಟ್ಸ್ ಕರ್ನಾಟಕ, ಬೆಂಗಳೂರು ಹಾಗೂ ರಾಜ್ಯದ ಎಲ್ಲಾ ಜಿಲ್ಲೆಗಳ ವೈನ್ಸ್ ಮರ್ಚೆಂಟ್ ಅಸೋಸಿಯೇಷನ್ನ ಆಶ್ರಯದಲ್ಲಿ ರಾಜ್ಯಾದ್ಯಂತ ನಡೆಯುವ ಸಾಂಕೇತಿಕ ಪ್ರತಿಭಟನೆಯ ಅಂಗವಾಗಿ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿಯ ಮುಂಭಾಗದಲ್ಲಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸುವ ಮನವಿಯನ್ನು ಜಿಲ್ಲಾಧಿಕಾರಿಗಳ ಕಚೇರಿಯ ಶಿರಸ್ತೆದಾರರಾದ ಶಿವಶರಣಪ್ಪ ಅವರಿಗೆ ಮನವಿ ಸಲ್ಲಿಸಿದ ನಂತರ ಪ್ರತಿಭಟನಾಕಾರರನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಕಳೆದ ಹಲವಾರು ವರ್ಷಗಳಿಂದ ಮದ್ಯ ಮಾರಾಟಗಾರರು ಅನೇಕ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರು. ರಾಜ್ಯ ಸರ್ಕಾರಕ್ಕೆ ಸುಮಾರು 40,000 ಕೋಟಿ ಆದಾಯವನ್ನು ತಂದುಕೊಡುವ ಈ ಉದ್ಯಮದ ಬಗ್ಗೆ ರಾಜ್ಯ ಸರ್ಕಾರದಿಂದ ಸೂಕ್ತವಾದ ಸ್ಪಂದನೆ ದೊರೆಯದಿರುವ ಕಾರಣ ರಾಜ್ಯದಾದ್ಯಂತ ಮದ್ಯ ಮಾರಾಟಗಾರರು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನು ನಡೆಸುತ್ತಿದ್ದಾರೆ. ಮದ್ಯ ಮಾರಾಟಗಾರರಿಗೆ 20% ಇದ್ದ
ಕಮಿಷನ್ ಅನ್ನು ಕುಗ್ಗಿಸಿ ಈಗ 10% ಇಳಿಸಲಾಗಿದೆ. ಪ್ರಸಕ್ತ ದಿನಮಾನದಲ್ಲಿ ಗ್ರಾಹಕರ ಬೇಡಿಕೆಗೆ ಹಾಗೂ ಸುವ್ಯವಸ್ಥೆ ಕಲ್ಪಿಸಲು ಖರ್ಚು ವೆಚ್ಚಗಳು ಜಾಸ್ತಿ ಆಗುತ್ತಿರುವುದರಿಂದ ಕಮಿಷನ್ ಹೆಚ್ಚಿಸಿ ಮತ್ತೆ ಮಾರಾಟಗಾರರಿಗೆ ಅನುಕೂಲ ಮಾಡಿಕೊಡಬೇಕು ಎಂದು ಒತ್ತಾಯಿಸಿದರು. CL2ಗಳಲ್ಲಿ ಮದ್ಯ ಸೇವಿಸಲು ಅನುಮತಿಯನ್ನು ನೀಡಬೇಕು. CL9ಗಳಲ್ಲಿ ಮದ್ಯವನ್ನು ಪಾರ್ಸೆಲ್ ರೂಪದಲ್ಲಿ ಮಾರಾಟ ಮಾಡುವ ಕುರಿತು ಕಾನೂನು ತಿದ್ದುಪಡಿ ಮಾಡಬೇಕು. CL7 ಅಥವಾ ಇನ್ನಿತರ ದೊಡ್ಡ ಹೋಟೆಲ್ಗಳಿಗೆ ಹೋಗಿ ಮದ್ಯದೊಂದಿಗೆ ಆಹಾರ ಪದಾರ್ಥಗಳನ್ನು ತೆಗೆದುಕೊಂಡು ದುಬಾರಿ ಖರ್ಚು ಮಾಡಲು ಸಾಧ್ಯವಿಲ್ಲದ ಬಡವರ್ಗದ ಗ್ರಾಹಕರಿಗೆ ಅನುಕೂಲವಾಗಲು ಸನ್ನದ್ದು ಷರತ್ತನ್ನು ಸಡಿಲಿಸುವುದು ಅತ್ಯಂತ ಅಗತ್ಯವಾಗಿದೆ. ಸನ್ನದ್ದು ಆವರಣದಲ್ಲಿ ನಿಗದಿಪಡಿಸಿದ ನಿರ್ದಿಷ್ಟ ಸ್ಥಳ ಮತ್ತು ಮೊದಲೇ ತಯಾರಿಸಿದ ಆಹಾರಗಳನ್ನು ನೀಡಲು ಅವಕಾಶ ಮಾಡಿಕೊಡುವುದರಿಂದ ಬಡವರ್ಗದ ಗ್ರಾಹಕರಿಗೆ ಸಹಾಯಕವಾಗುತ್ತದೆ ಮತ್ತು ಸಾರ್ವಜನಿಕ ಪ್ರದೇಶದಲ್ಲಿ ಮದ್ಯ ಮಾರಾಟ ಮಾಡುವುದನ್ನು ತಡೆಗಟ್ಟಲು ಅನುಕೂಲವಾಗುತ್ತದೆ. ಇದರಿಂದ ಅಬಕಾರಿ ಕಾಯ್ದೆ ಉಲ್ಲಂಘನೆಯನ್ನು ಕೂಡ ತಡೆಯಲು ಸಾಧ್ಯ. CL9ಗಳಲ್ಲಿ ಮಾತ್ರ ಹೆಚ್ಚುವರಿ ಕೌಂಟರ್ಗಳನ್ನು ಶುಲ್ಕ ವಿಧಿಸಿ ನೀಡುವ ಬಗ್ಗೆ ಕೂಡ ಚಿಂತನೆ ನಡೆಸಬೇಕಾಗಿದೆ. MSIL ಸನ್ನದ್ದುಗಳ ಕುರಿತು ನ್ಯಾಯಯುತವಾದ ತೀರ್ಮಾನ ಕೈಗೊಳ್ಳಬೇಕಾಗಿದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಸನ್ನದ್ದುಗಳನ್ನು ತೆರೆಯದೆ ನಗರ ಮಧ್ಯಭಾಗದಲ್ಲಿ ಮಾತ್ರ ತೆರೆಯುತ್ತಿದ್ದು, ನಿರೀಕ್ಷಿತ ವ್ಯವಹಾರ ಇಲ್ಲದಿರುವ ಸನ್ನದ್ದುಗಳನ್ನು ಗ್ರಾಮಾಂತರ ಪ್ರದೇಶಕ್ಕೆ ಸ್ಥಳಾಂತರಿಸಲು ಅನುಮತಿ ನೀಡಬೇಕು. ಮಿಲಿಟರಿ ಕ್ಯಾಂಟೀನ್ ಸ್ಟೋರ್ಗಳಿಗೆ ಸುಂಕ ವಿನಾಯಿತಿಯ ಹೆಸರಿನಲ್ಲಿ ಬರುವ ನಕಲಿ ಮದ್ಯ ಹಾಗೂ ಗೋವಾ ಹಾಗೂ ಮಹಾರಾಷ್ಟ್ರ ರಾಜ್ಯಗಳಿಂದ ಬರುವ ಮದ್ಯ ಹಾಗೂ ನಕಲಿ ಮದ್ಯ ತಯಾರಕರ ಕಳ್ಳಭಟ್ಟಿ ಕೇಂದ್ರಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು. ಅಬಕಾರಿ ಇಲಾಖೆಯ ಮೇಲೆ ಪೊಲೀಸ್ ಇಲಾಖೆಯು ಅನಗತ್ಯ ಹಸ್ತಕ್ಷೇಪ ಮಾಡಿ ಕಿರುಕುಳ ನೀಡುತ್ತಿರುವುದನ್ನು ತಪ್ಪಿಸಬೇಕು ಎಂದು ಅವರು ಒತ್ತಾಯಿಸಿದರು. ಮುಖ್ಯಮಂತ್ರಿ ಮತ್ತು ಎಕ್ಸೈಸ್ ಮಿನಿಸ್ಟರ್ ಅವರಿಗೆ ಮನವಿ ಮಾಡಿಕೊಳ್ಳೋದು ಏನೆಂದರೆ, ಆಲ್ರೆಡಿ 20% ನಮ್ಮದು ಮಾರ್ಜಿನ್ ಇತ್ತು. ಮಾರ್ಜಿನ್ ಇದ್ದಿದ್ದು ಏನದ ಕಷ್ಟ ಸುಬ್ರಹ್ಮಣ್ಯಂ ಅವರು ಬಂದು 10% ಕಮ್ಮಿ ಮಾಡಿದ್ರು. ಅದರಿಂದ ಬಹಳ ನಮಗೆಲ್ಲ ತೊಂದರೆ ಆಗ್ತಾ ಇದೆ. ಸ್ವಲ್ಪ ದಯಮಾಡಿ ನಮ್ಮ ಇನ್ವೆಸ್ಟ್ಮೆಂಟ್ ಮತ್ತು ನಮ್ಮದು ಎಲ್ಲ ಖರ್ಚು ತೊಂದರೆಗಳು ಭಾಳ ಇವೆ. ಅದರಿಂದ ನಮ್ಮದು ಫಸ್ಟ್ ಏನದ ನಮ್ಮದು ಒಂದು 20% ಏನದ ನಮ್ಮದು ಮಾರ್ಜಿನ್ ಆಗಬೇಕಂತ ನಾವು ಮನವಿ ಮಾಡಿಕೊಳ್ತೇವೆ. ದುಕಾನ ಹರಾಜು ಮಾಡ್ತಾ ಇದ್ದಾರೆ. ದುಕಾನ ಹರಾಜು ಮಾಡ್ಬೋದು, ಏನರೇ ಪೆನಲ್ಟಿ ಹಾಕಿ ಅದಕ್ಕೆ ಒಂದು ಏನರ ಮಾಡಿ ಯಾರ್ಯಾರು ಡಿಸ್ಟಿಕ್ನಾಗ ಏನಿದು ಇರ್ತಾವೆ ಅವರಿಗೆ ಕೊಡಬೇಕಂತ ಹೇಳಿ ನಮ್ಮದು ವಿನಂತಿ ಇರ್ತದೆ. BLC ಕೇಸ್ಗಳು ಸ್ವಲ್ಪ ಭಾಳ ತೊಂದರೆ ಆಗ್ತಾ ಇವೆ. ಅದು ಸ್ವಲ್ಪ 50,000 ರೂಪಾಯಿ ಮಾಡಿದ್ದಾರೆ. 500ರಿಂದ 5,000 ತನಕ ಮಾಡಬೇಕಂತೇಳಿ ನಮ್ಮದು ಮನವಿ ಇರುತ್ತದೆ. ಆಮ್ಯಾಗ CL2ಗಳಿಗೆ ಬಾಜು ಸ್ನ್ಯಾಕ್ಸ್ ಕೊಡಬೇಕಂತ ವಿನಂತಿ. ಆಮ್ಯಾಗ ಏನದು ಇವು ಹಾಲಿಡೇಸ್ಗಳು ಭಾಳ ಕೊಡ್ತಾ ಇದ್ದಾರೆ. ಅದರಿಂದ ಭಾಳ ತೊಂದರೆ ಆಗ್ತದೆ. ಅದರಿಂದ ಸ್ವಲ್ಪ ನೋಡಿ ನಮಗೆ ಹಾಲಿಡೇಸ್ಗಳು ಏನದ ಕಮ್ಮಿ ಮಾಡಬೇಕಂತ ವಿನಂತಿ ಮಾಡ್ಕೊತೀವಿ. ಮತ್ತು ನಮ್ಮ ಆಲ್ರೆಡಿ ಗ್ರಾಹಕರಿಗೆ ಭಾಳ ತೊಂದರೆ ಇದೆ. ತಾವು ಪರಿಶೀಲಿಸಿ ಮಾಡಿ ಸ್ವಲ್ಪ ವಿಚಾರ ಮಾಡಿ ತೆಗೆದುಕೊಳ್ಳಬೇಕು ಅಂಥೇಳಿ ನಮ್ಮದೊಂದು ವಿನಂತಿ ಇದೆ. ನಮಸ್ಕಾರ, ನಾನು ವೆಂಕಟೇಶ್ ಕಡಿಚೂರು ಅಂತೇಳಿ ಜಿಲ್ಲಾ ಮದ್ಯ ಮಾರಾಟಗಾರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ. ನಾವು ಮುಖ್ಯಮಂತ್ರಿ ಮತ್ತು ಅಬಕಾರಿ ಸಚಿವರಿಗೆ ಮನವಿ ಮಾಡಿಕೊಳ್ಳೋದೇನೆಂದರೆ, ನಮ್ಮಲ್ಲಿ ರೇಟಿಂದು ಮತ್ತು ಲೈಸೆನ್ಸ್ ಫೀಸು ಮತ್ತು ಮಾರ್ಜಿನು ಇವೆಲ್ಲ ಭಾಳ ದಿವಸದಿಂದ ನಾವು ಬೇಡಿಕೆ ಇದೆ. ಆ ಬೇಡಿಕೆಯನ್ನು ಇನ್ನೂ ತನಕ ನಮಗೆ ಈಡೇರಿಸ್ಲಿಕ್ಕೆ ಆಗಲಿಲ್ಲ. ಆದ ಕಾರಣ ಅವರಿಗೆ ವಿನಮ್ರತೆಯಾಗಿ ನಾವು ಇದು ಮಾಡ್ಕೊತೀವಿ, ವಿನಂತಿ ಮಾಡಿಕೊಳ್ತೀವಿ. ಈಗಾದರೂ ಕೂಡ ಈ ಸಲ ಆದ್ರೂ ಈ ಬಜೆಟ್ನಲ್ಲಿ ನಮಗೆ ಸಹಕಾರ ಕೊಡ್ತೀರಿ ಅಂತೇಳಿ ನಾವು ಭಾವಿಸ್ತೀವಿ. ಆದ ಕಾರಣ ದಯಮಾಡಿ ಮಾಡಿಕೊಡ್ಬೇಕಂತೇಳಿ ನಿಮ್ಮ ಮನವಿ ಮಾಡಿಕೊಳ್ತೀವಿ. ಅದು ಗುಲ್ಬರ್ಗ ವೈನ್ ಸೆಂಟರ್ ಜಿಲ್ಲಾ ಸಂಘದ ವತಿಯಿಂದ ನಾವು ನಿಮಗೆ ಮನವಿ ಮಾಡಿಕೊಳ್ತೀವಿ. ಧನ್ಯವಾದಗಳು. ಕರ್ನಾಟಕ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ಹಾಗೂ ಅಬಕಾರಿ ಸಚಿವರಲ್ಲಿ ನಮ್ಮ ಗುಲ್ಬರ್ಗ ಜಿಲ್ಲೆಯ ಮಧ್ಯವರ್ತಿಕರ ಸಂಘದ ವತಿಯಿಂದ ವಿನಮ್ರಪೂರ್ವಕ ಕೇಳಿಕೊಳ್ಳೋದೇನೆಂದರೆ, ಈಗ ನಮ್ಮದು 1.5-2 ದಶಕದಿಂದ ಮಾರ್ಜಿನ್ ಬಗ್ಗೆ ಸಾಕಷ್ಟು ಸಲ ನಾವು ಮನವಿ ಪತ್ರ ಕೊಟ್ಟಿದ್ದೇವೆ. ಮತ್ತು ಬೆಂಗಳೂರಿನಲ್ಲಿ ಬಂದು ಫ್ರೀಡಮ್ ಪಾರ್ಕ್ನಲ್ಲಿ ಕೂಡ ನಾವು ಅಲ್ಲಿ ಧರಣಿ ಹಮ್ಮಿಕೊಂಡಾಗ ಮಾನ್ಯ ಅಬಕಾರಿ ಸಚಿವರು ಆಮೇಲೆ ಅಬಕಾರಿ ಕಮಿಷನರ್ ಕೂಡ ನಮಗೆ ಆಶ್ವಾಸನೆ ಪಟ್ಟಿದ್ದರು. ಎಲ್ಲ ತಮ್ಮ ಮಾರ್ಜಿನನ್ನು 20%ಗೆ ನಾವು ಮುಖ್ಯಮಂತ್ರಿ ಹತ್ತಿರ ವಿಚಾರ ಮಾಡಿ ತಮಗೆ ಅದರ ಬಗ್ಗೆ ತಿಳಿಸ್ತೇವೆ ಅಂದಿದ್ರು. ಆಮೇಲೆ CL2ದಲ್ಲಿ ಸ್ನ್ಯಾಕ್ಸ್ ಬಾರಿಗೆ ಬೇಡಿಕೆ ಇಟ್ಟಿದ್ದೆವು, ಅದನ್ನು ಕೂಡ ಮಾನ್ಯ ಮಾಡ್ತೇವೆ ಅಂತ ಹೇಳಿದರು. ಇದೆಲ್ಲನೂ ನಾವು ಸರ್ಕಾರ ಗಮನಕ್ಕೆ ಪದೇ ಪದೇ ನಾವು ಮನವಿ ಮಾಡಿಕೊಂಡ್ರು ಕೂಡ ನಮ್ಮ ಬೇಡಿಕೆಗಳು ಈಡೇರಿಲ್ಲ. ದಯಮಾಡಿ ನಾವು ಮುಖ್ಯಮಂತ್ರಿ ಮತ್ತು ಅಬಕಾರಿ ಸಚಿವರು ವಿನಂತಿಪೂರ್ವಕ ಕೇಳೋದೇನೆಂದರೆ, ಇವು ನಮ್ಮ ಬೇಡಿಕೆಗಳನ್ನು ಆದಷ್ಟು
ಸ್ವಲ್ಪ ಶೀಘ್ರವೇ ನಮ್ಮನ್ನು ಬೇಡಿಕೆಗಳು ಮಾನ್ಯ ಮಾಡಬೇಕಾಗಿ ತಮ್ಮಲ್ಲಿ ಕಳಕಳಿಯಿಂದ ಕೇಳಿಕೊಳ್ಳುತ್ತೇವೆ. ಈ ಸಾಂಕೇತಿಕ ಪ್ರತಿಭಟನೆಯಲ್ಲಿ ಗೌರವ ಅಧ್ಯಕ್ಷರಾದ ವೀರಯ್ಯ ಕೆ ಗುತ್ತೇದಾರ್, ಉಪಾಧ್ಯಕ್ಷರಾದ ರಾಮುಲು ಬಿ ರೆಡ್ಡಿ, ಪ್ರಧಾನ ಕಾರ್ಯದರ್ಶಿಗಳಾದ ವೆಂಕಟೇಶ್ ಕಡೇಚೂರ್, ಕೋಶಾಧಿಕಾರಿ ತಿಮ್ಮಪ್ಪ ಎಇ, ಸನ್ನದ್ದುದಾರರಾದ ಮಹೇಶ್ ಗುತ್ತೇದಾರ್, ಅಶೋಕ್ ಶಹಾಪುರ್ಕರ್, ಜಗದೇವ್ ಗುತ್ತೇದಾರ್, ದಯಾನಂದ ಪೂಜಾರಿ, ಶಿವು ಗುತ್ತೇದಾರ್, ಶಾಂತಕುಮಾರ್ ಪಾಟೀಲ್, ಗಂಗಾಧರ್, ಪ್ರೀತಮ್ ರೆಡ್ಡಿ, ಅಂಬಯ್ಯ ಗುತ್ತೇದಾರ್ ಇಬ್ರಾಹಿಂಪುರ್, ಮಲ್ಲಿಕಾರ್ಜುನ ಸ್ವಾಮಿ ಭಂಕೂರ್, ಆಕಾಶ್ ಗುತ್ತೇದಾರ್, ಸುರೇಶ್ ಗುತ್ತೇದಾರ್ ಮಟ್ಟೂರು, ಮಹಾಕೀರ್ತಿ ಶೆಟ್ಟಿ, ಹರ್ಷ, ಮಂಜುನಾಥ್ ಗುತ್ತೇದಾರ್ ಉಪಸ್ಥಿತರಿದ್ದರು. ರಾಮನವಮಿ ಉತ್ಸವ ಸಮಿತಿ ಕಲಬುರಗಿಯ ವತಿಯಿಂದ 12ನೇ ವರ್ಷದ ಕುಂಭ ರಾಮನವಮಿ ಶೋಭಾಯಾತ್ರೆ ಕುರಿತು ಇಂದು ಅಧ್ಯಕ್ಷರಾದ ರಾಜು ಭವಾನಿಯವರು ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಮಾಹಿತಿ ನೀಡಿದ್ದಾರೆ. ಏಪ್ರಿಲ್ 6ರಂದು ರಾಮನವಮಿ ಪ್ರಯುಕ್ತವಾಗಿ ಕಲಬುರಗಿ ನಗರದಲ್ಲಿ 12ನೇ ವರ್ಷದ ಕುಂಭ ರಾಮನವಮಿ ಶೋಭಾಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಮನವಮಿ ಉತ್ಸವ ಸಮಿತಿಯ ಅಧ್ಯಕ್ಷರಾದ ರಾಜು ಭವಾನಿ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ವರ್ಷದಂತೆ ಕಲಬುರಗಿಯಲ್ಲಿ ಈ ವರ್ಷವೂ ಕೂಡ 12ನೇ ವರ್ಷದಾಗಿ 15 ಅಡಿಯ ಶ್ರೀರಾಮನ ಭವ್ಯ ಮೂರ್ತಿಯ ಒಂದು ಶೋಭಾಯಾತ್ರೆ ನಡೆಯಲಿದ್ದು, ಈ ಒಂದು ಶೋಭಾಯಾತ್ರೆ 12ನೇ ವರ್ಷದಾಗಿ ವಿಶೇಷವಾಗಿ ಏನಪ್ಪ ಅಂತಂದರೆ 12 ವರ್ಷಕ್ಕೊಮ್ಮೆ ಕುಂಭ ಆಗುತ್ತೆ, ಆ ರೀತಿಯಲ್ಲಿ ಈ ವರ್ಷ ನಾವು ಶೋಭಾಯಾತ್ರೆ ಮಾಡ್ತಾಯಿದ್ದೀವಿ. ಈ ಒಂದು ಶೋಭಾಯಾತ್ರೆಯಲ್ಲಿ ಕುಂಭ ಅಂದ ಕೂಡಲೇ ಅಘೋರಿ ಮತ್ತು ನಾಗಸಾಧುಗಳು ಈ ಕುಂಭ ರಾಮನವಮಿಯಲ್ಲಿ ಜೊತೆಗಿದ್ದರೆ ಇನ್ನೂ ಒಂದು ಶೋಭಾಯಾತ್ರೆಗೆ ಹೆಚ್ಚಿನ ಶಕ್ತಿ ತುಂಬಿದಂಗೆ ಆಗ್ತಂಥೇಳಿ ವಿಶೇಷವಾಗಿ ಕರ್ನಾಟಕದವರಾದಂಥ ನಾಗಾಸಾಧುಗಳು ಅಘೋರಿಗಳಾದಂಥ ಧನಂಜಿ ಗಿರಿಜಿ ಅವರು ಈ ಒಂದು ಶೋಭಾಯಾತ್ರೆಗೆ ಬರ್ತಾ ಇದ್ದಾರೆ. ಹಾಗೂ ಅಯೋಧ್ಯೆ ರಾಮ ಮಂದಿರ ಬಾಲರಾಮನ ಮೂರ್ತಿಯ ಶಿಲ್ಪಕಲೆಯನ್ನು ಕೆತ್ತಿದಂಥ ಅರುಣ್ ಯೋಗಿರಾಜರು ಕೂಡ ಈ ಒಂದು ಶೋಭಾಯಾತ್ರೆಗೆ ಬರ್ತಾ ಇದ್ದಾರೆ. ಇದರ ಜೊತೆಗೆ ಕಲಬುರಗಿಯ ಜಿಲ್ಲೆಯ ಮಠಾಧೀಶರು, ಗಣ್ಯರು ಹಾಗೂ ವಿಶೇಷವಾಗಿ ಅರುಣ್ ಯೋಗಿರಾಜ್ ಅವರು ಮತ್ತು ಧನಂಜಯ ಗಿರಿ ನಾಗಸಾಧುಗಳಿಗೆ ಈ ಒಂದು ಕಲಬುರಗಿಗೆ ಬಂದಂಥ ಸಮಯದಲ್ಲಿ ಶೋಭಾಯಾತ್ರೆಯಲ್ಲಿ ಈ ಒಂದು ಅಲ್ಪ ಒಂದು ಬೆಳ್ಳಿ ಕಿರೀಟವನ್ನು ಈ ರಾಮನವಮಿ ಉತ್ಸವ ವತಿಯಿಂದ ಕೊಡಲಾಗುತ್ತಿದೆ. ಹಾಗೂ ಏನಪ್ಪ ರಸ್ತೆ ಉದ್ದಕ್ಕೂ ಕೂಡ ಪ್ರತಿ ವರ್ಷದಂತೆ ಅನ್ನದಾಸೋಹ, ತಂಪು ಪಾನೀಯಗಳು ಎಲ್ಲವೂ ಕೂಡ ಆಯೋಜನೆ ಮಾಡಲಾಗುತ್ತಿದೆ ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ತಿಳಿಸಿ. ಈ ಸುದ್ದಿಗೋಷ್ಠಿಯಲ್ಲಿ ದೀಪಕ್ ಬಲ್ದಾವ, ಶ್ರೀಧರ್ ಸಲ್ಗರ್, ಪ್ರೀತಮ್ ಪಾಟೀಲ್, ಮಂಜುನಾಥ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿಯ ವತಿಯಿಂದ ರಾಮನವಮಿ ಆಚರಿಸುತ್ತಿರುವ ಕುರಿತು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ಚೈತ್ರ ಮಾಸ ಶುಕ್ಲ ಪಕ್ಷದ ನವಮಿಯ ತಿಥಿಯಂದು ಮರ್ಯಾದಾ ಪುರುಷೋತ್ತಮ ಆದರ್ಶ ಪುರುಷನಾದ ಪ್ರಭು ಶ್ರೀ ರಾಮಚಂದ್ರರ ಜನ್ಮದಿನದ ನಿಮಿತ್ತ ಪ್ರತಿ ವರ್ಷದಂತೆ ಈ ವರ್ಷವೂ ಶ್ರೀ ರಾಮನವಮಿ ಉತ್ಸವವನ್ನು ಶ್ರೀ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿಯ ವತಿಯಿಂದ ಮತ್ತು ಜಿಲ್ಲೆಯ ಪೂಜ್ಯ ಮಠಾಧೀಶರ ನೇತೃತ್ವದಲ್ಲಿ ದಿನಾಂಕ 6ನೇ ಏಪ್ರಿಲ್ 2025ರಂದು ಅತ್ಯಂತ ವಿಜೃಂಭಣೆಯಿಂದ ಮತ್ತು ಲಕ್ಷಾಂತರ ಜನ ಶ್ರೀರಾಮ ಭಕ್ತರಿಂದ 15 ಅಡಿ ಎತ್ತರದ ಪ್ರಭು ಶ್ರೀರಾಮನ ಮೂರ್ತಿಯ ಭವ್ಯ ಮತ್ತು ಬೃಹತ್ ಶೋಭಾಯಾತ್ರೆ ಮುಖಾಂತರ ಆಚರಿಸಲು ಸಮಿತಿ ತೀರ್ಮಾನಿಸಿದೆ ಎಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಬರುವ 6ನೇ ತಾರೀಕು 6/4/2025ರಂದು ರಾಮನವಮಿಯ ಅಂಗವಾಗಿ ಏನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳ ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೇವೆ. ಕಲಬುರಗಿಯ ಎಲ್ಲ ಹಿಂದೂ ಕಾರ್ಯಕರ್ತ ಬಂಧುಗಳು, ಕಲಬುರಗಿಯ ಜಿಲ್ಲಾದ್ಯಂತ ಬರುವಂತಹ ನಮ್ಮ ಹಿಂದೂ ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮದಲ್ಲಿ ಲಕ್ಷಾನುಗಟ್ಟಲೆ ಕಾರ್ಯಕರ್ತರು ಆಗಮಿಸ್ತಾ ಇದ್ದಾರೆ. ಹೋದ ವರ್ಷದಕ್ಕಿಂತ ಈ ವರ್ಷ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಕಾರ್ಯಕರ್ತರು ಒಗ್ಗಟ್ಟಾಗುವ ಸಾಧ್ಯತೆಯಾದಂಥ ಈ ಸಂದರ್ಭದಲ್ಲಿ ಹೇಳಲು ಬಯಸುತ್ತೇನೆ. ಇವತ್ತಿನ ಈ ಒಂದು ನಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿರುವಂಥ ನಮ್ಮ ಸದ್ಧರ್ಮ ಶಿರೋಮಣಿ ಡಾಕ್ಟರ್ ಅಪ್ಪಾರಾವ್ ದೇವಿ ಅಪ್ಪಾಜಿಯವರು ಮಹಾಲಕ್ಷ್ಮಿ ಸಡ್ಗಿ ಶಕ್ತಿಪೀಠ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಮಗೆ ನಮ್ಮ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿಗೆ ಒಟ್ಟಾರೆ ರಾಮನವಮಿ ಮಾಡುವಂಥ ಹಿಂದೂ ಕಾರ್ಯಕರ್ತ ಬಂಧುಗಳೆಲ್ಲರಿಗೂ ಅಪ್ಪಾಜಿಯವರು ಸದಾ ನಮ್ಮ ಬೆನ್ನೆಲುಬಾಗಿ ತನುಮನಧನದಿಂದ ಮಠಾಧೀಶರು ಎಲ್ಲೆಲ್ಲೋ ನಾವು ಹೋಗಬೇಕಾದ್ರೆ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ಭಕ್ತರು ಕೊಡ್ತೇವೆ, ಆದರೆ ಭಕ್ತರನ್ನು ಮಠಾಧೀಶರು ಕೊಟ್ಟು ಬೆಳೆಸುವಂಥ ಒಂದು ದೊಡ್ಡ ಶಕ್ತಿಯಪ್ಪ ಅಂದರೆ ನಮ್ಮ ಅಪ್ಪಾಜಿಯವರು ಅಂತ ಹೀಗೆ ಸಂದರ್ಭದಲ್ಲಿ ಮಾಧ್ಯಮಗಳ ಮುಖಾಂತರ ಹೇಳಲು ಬಯಸ್ತೀನಿ. ಬಟ್ ಈ ಸಂದರ್ಭದಲ್ಲಿ ಹೇಳಬಾರ್ದು, ಆದರೂ ಕೂಡ ನಮ್ಮ ಹಿಂದೂ ಕಾರ್ಯಕರ್ತರನ್ನ ಸದಾ ತನುಮನ ಧನದ ಜೊತೆಗೆ ನಮ್ಮನ್ನು ಆಶೀರ್ವಾದ ಮಾಡ್ತಾ ಇದ್ದಾರಂತ ಈ ಸಂದರ್ಭದಲ್ಲಿ ಹೇಳಲು ಬಯಸ್ತೀನಿ. ಮಾಧ್ಯಮ ಮಿತ್ರರಲ್ಲಿ ಒಂದೇ ವಿನಂತಿ ಮಾಡ್ಕೊಳ್ಳೋದೇನಪ್ಪ ಅಂತಂದರೆ 3 ವರ್ಷಗಳ ಏನು ಹಿಂದುಗಡೆ ಆದಂಥ ಏನು ರಾಮನವಮಿ ಭಾಳ ಅದ್ಧೂರಿಯಾಗಿ
ಭಾಳ ತಾವು ಮೀಡಿಯಾ ಮುಖಾಂತರ ಏನು ಹೈಲೈಟ್ ಮಾಡಿದ್ದೀರಿ, ಈ ವರ್ಷವೂ ಕೂಡ ತಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತೇವೆ. ಮಾನ್ಯ ಪ್ರಧಾನಮಂತ್ರಿಯವರಿಗೆ ಹೋದ 2 ವರ್ಷ ಮುಟ್ಟಿಸಿದ್ರಿ ತಾವು. ಕಲಬುರಗಿ ಮಹಾನಗರದಲ್ಲಿ ಎಷ್ಟು ಹಿಂದೂ ಕಾರ್ಯಕರ್ತರು ಒಗ್ಗಟ್ಟಾಗಿದ್ದೀರಿ, ಎಷ್ಟು ಸಂಖ್ಯಾಬಲ ಅದ ಅನ್ನುವಂಥದ್ದು ತೋರಿಸ್ಕೊಟ್ಟಿದ್ರಿ. ಈ ವರ್ಷವೂ ಕೂಡ ತಮ್ಮ ಮಾಧ್ಯಮಗಳ ಮುಖಾಂತರ ತೋರಿಸಿದ್ರೆ ಮಾತ್ರ ನಮ್ಮ ಕಲಬುರಗಿ ಹೆಸರಾಗ್ಲಿಕ್ಕೆ ಸಾಧ್ಯ ಅದ ಅಂತ ಈ ಸಂದರ್ಭದಲ್ಲಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊಳ್ತೀವಿ. ಈ ಕಲಬುರಗಿ ಮಹಾನಗರದಲ್ಲಿ ಇರ್ತಕ್ಕಂಥ ಖಾದ್ರಿ ಚೌಕ ಅಥವಾ ಚೆಕ್ ಪೋಸ್ಟ್ ಇಟ್ಕೊಂಡು ಪ್ರತಿ ವರ್ಷ ಯಾವ ರೀತಿ ಮೆರವಣಿಗೆ ಆಗ್ತದೋ ಅದೇ ರೀತಿ ಈ ಮೆರವಣಿಗೆಯಲ್ಲಿ ತಾವೆಲ್ಲರೂ ಭಾಗವಹಿಸೋದು ಅಷ್ಟೇ ಅಲ್ಲ, ಕಲಬುರಗಿ ಮಹಾನಗರದವರು ಅಷ್ಟೇ ಅಲ್ಲ, ಅನೇಕ ಸುತ್ತಮುತ್ತಲಿನ ಹಳ್ಳಿ ಗ್ರಾಮಸ್ಥರು ಕೂಡ ಈ ರಾಮನವಮಿಯಲ್ಲಿ ಭಾಗವಹಿಸಿ ಆ ರಾಮನ ಆಶೀರ್ವಾದ ಪಡೆಯೋದ್ರ ಜೊತೆಗೆ ಈಗಾಗಲೇ ನಮ್ಮ ವಕೀಲರಾಗಲಿ ಸಂತೋಷರವರಾಗಲಿ ಹೇಳಿದ್ದಾರೆ, ಹೆಚ್ಚಿನ ಒಂದು ಸಮಯವನ್ನು ತೆಗೆದುಕೊಳ್ಳಲಾರದೆ ಈ ರಾಮನವಮಿ ಮನೆ ಮನೆ ಹಬ್ಬ ಅನ್ನುವಂತೆ ಆಚರಣೆ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ. ಆ ರಾಮನವಮಿ ರಾಮನ ಆಶೀರ್ವಾದ ನಿಮ್ಮೆಲ್ಲರಿಗೂ ಇರಲಿ, ದೇಶ ಸಂರಕ್ಷಣೆ ಆಗಲಿ, ಧರ್ಮ ಉಳಿಯಲಿ, ಈ ಸಂಸ್ಕಾರ ಉಳಿಯಲಿ ಅನ್ನುವಂಥ ಉದ್ದೇಶದಿಂದ ಈ ರಾಮನವಮಿ ಆಚರಣೆ ಮಾಡ್ತಾಯಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಶ್ರೀ ಮಹೇಶ್ ಗೊಬ್ಬರ ಸಂಸ್ಥಾ ಅಧ್ಯಕ್ಷರು, ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿಯವರಾಗಲಿ, ಚಂದ್ರಕಾಂತ್ ಕಾಳಗಿ ವಕೀಲರಾಗಲಿ, ಶರಣಪ್ಪ ಗುತ್ತೇದವರಾಗಲಿ, ಶ್ರೀಕಾಂತ ರೇವಣಿಯವರಾಗಲಿ, ಸಂತೋಷ್ ಬೆನಕನಹಳ್ಳಿಯವರಾಗಲಿ, ಶ್ರೀಶೈಲ ಬಂಗರ್ಗಿಯವರಾಗಲಿ, ಮಹೇಶ್ ಯಾದವರಾಗಲಿ, ಅಂಬಾರಾಯ ಕಂಬಾರವರು ಅನೇಕರು ಇದರ ಜೊತೆಗೆ ಕೈ ಕೂಡಿಸಿ ಕೈಲಾಸದಂಥ ರಾಮನವಮಿಯನ್ನು ಆಚರಣೆ ಮಾಡಲಿಕ್ಕೂ ಈ ಸಮಿತಿಯವರು ಹಮ್ಮಿಕೊಂಡಿದ್ದಲ್ಲದೆ ಅನೇಕರು ಅನ್ನದಾಸೋಹದಾಗಲಿ, ಮಜ್ಜಿಗೆ ಆಗಲಿ, ನೀರು ಆಗಲಿ ಅನೇಕ ವ್ಯವಸ್ಥೆಗಳನ್ನು ಕೂಡ ತಮ್ಮದೇ ಆದಂಥ ಹಾವಭಾವ ಭಕ್ತಿಯಿಂದ ಮಾಡ್ತಾ ಇದ್ದಾರೆ. ನಮ್ಮ ಭಾರತ ದೇಶದೊಳಗೆ ಬಹಳಷ್ಟು ದೇವರ ಬಗ್ಗೆ ಅಭಿಮಾನ ಮತ್ತು ಗೌರವ ಇರತಕ್ಕಂಥ ದೇಶ. ಇಂಥ ದೇಶದಲ್ಲಿ ರಾಮನವಮಿ ಯಶಸ್ವಿ ಆಗಲಿ ಅಂಥೇಳಿ ನಾವು ಆಶೀರ್ವಾದ ಮಾಡಿ ನಮ್ಮ ಮಾತು ವಿರಾಮ ಕೊಡ್ತೇವೆ. ಜರುಗಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕಂತೇಳಿ ತಮ್ಮ ಮುಖಾಂತರ ಎಲ್ಲರಿಗೂ ನಾನು ಮನವಿ ಮಾಡಿಕೊಳ್ಳುತ್ತೇನೆ. ಈ ಕಾರ್ಯಕ್ರಮ ಕುರಿತು ಇವತ್ತು ಇಲ್ಲಿ ಆಗಮಿಸಿದಂಥ ಪೂಜ್ಯ ಶ್ರೀಗಳು ಸುದ್ದಿಗೋಷ್ಠಿಯಲ್ಲಿ ಪೂಜ್ಯ ಡಾಕ್ಟರ್ ಅಪ್ಪಾರಾವ್ ದೇವಿ ಮುತ್ಯ ಶ್ರೀಗಳು ಸರಡಗಿ, ಶ್ರೀ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿ ಕಲಬುರಗಿಯ ಸಂಸ್ಥಾಪಕ ಅಧ್ಯಕ್ಷರಾದ ಮಹೇಶ್ ಗೊಬ್ಬೂರ್, ಚಂದ್ರಕಾಂತ್ ಕಾಳಗಿ ವಕೀಲರು ಕಲಬುರಗಿ, ಸಂತೋಷ್ ಬೆನಕನಹಳ್ಳಿ, ಅಂಬಾರಾಯ್ ಕುಂಬಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ನಾಗರಿಕ ಸೇವಾ ಸಮಿತಿ ಕಲಬುರಗಿಯ ವತಿಯಿಂದ ಏಪ್ರಿಲ್ 6ರಂದು ರಕ್ತದಾನ ಮಾಡುವ ಮೂಲಕ ಹಾಗೂ ಭಗವದ್ಗೀತೆಯನ್ನ ವಿತರಿಸುವ ಮೂಲಕ ಅರ್ಥಪೂರ್ಣವಾಗಿ ರಾಮನವಮಿ ಆಚರಿಸಲಾಗುತ್ತಿದೆ ಎಂದು ಪತ್ರಿಕಾಗೋಷ್ಠಿಯ ಮೂಲಕ ಮಾಹಿತಿ ನೀಡಲಾಯಿತು. ನಾಗರಿಕ ಸೇವಾ ಸಮಿತಿ ಕಲಬುರಗಿಯ ವತಿಯಿಂದ ಈ ವರ್ಷ ರಾಮನವಮಿ ಅರ್ಥಪೂರ್ಣವಾಗಿ ಆಚರಿಸುವ ನಿಟ್ಟಿನಲ್ಲಿ ರಕ್ತದಾನ ಶಿಬಿರ ಹಾಗೂ ಭಗವದ್ಗೀತೆ ವಿತರಣೆ ಮಾಡುವ ಮೂಲಕ ಆಚರಿಸಲು ನಿರ್ಧರಿಸಲಾಗಿದೆ. ದಿನಾಂಕ 6ನೇ ಏಪ್ರಿಲ್ 2025ರಂದು ಬೆಳಿಗ್ಗೆ 9 ಗಂಟೆಗೆ ಕಲಬುರಗಿ ನಗರದ ಜಗತ್ ವೃತ್ತದ ಹತ್ತಿರ ರಕ್ತದಾನ ಶಿಬಿರ ಆರಂಭಗೊಳ್ಳುತ್ತದೆ.
ಭಗವದ್ಗೀತೆ ಪುಸ್ತಕ ಸೇವೆ ಸಂಜು ಗುಪ್ತಾ ಅವರಿಂದ ನೆರವೇರಲಿದೆ ಎಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಇಂದು ಮಾಹಿತಿ ನೀಡಲಾಯಿತು. ಬರುವಂತಹ 6ನೇ ತಾರೀಕು ರಾಮನವಮಿ ಉತ್ಸವವನ್ನು ಜಗದ್ವೃತ್ತದಲ್ಲಿ ಆಯೋಜನೆ ಮಾಡಿದ್ದೇವೆ. ಈ ಬಾರಿ ವಿಶೇಷ ಏನಪ್ಪ ಅಂತ ಕೇಳಿದ್ರೆ ರಕ್ತದಾನ ಶಿಬಿರ ಒಂದು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿಯಾಗಿ ಭಗವದ್ಗೀತೆ ಪುಸ್ತಕವನ್ನು ವಿತರಣೆ ಮಾಡುವಂಥ ಕಲ್ಪನೆಯನ್ನು ಇಟ್ಕೊಂಡು ಈ ಬಾರಿ ರಾಮನವಮಿ ಉತ್ಸವವನ್ನು ವಿಶೇಷವಾಗಿ ಆಚರಣೆ ಮಾಡುವಂಥದ್ದು ನಾವು ನಿರ್ಣಯ ತೆಗೆದುಕೊಂಡಿವಿ. ಈ ಒಂದು ಉತ್ಸವದಲ್ಲಿ ನಾನು ಸಮಸ್ತ ಯುವಕರಿಗೆ ಮತ್ತು ಯುವತಿಯರಿಗೆ ವಿನಂತಿ ಮಾಡಿಕೊಳ್ಳುವುದೆಂದರೆ ತಾವೆಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನವನ್ನು ಮಾಡಬೇಕಾಗಿ ನಾನು ವಿನಂತಿ ಮಾಡಿಕೊಳ್ಳುವುದು. ಬೆಳಗ್ಗೆ 9 ಗಂಟೆಯಿಂದ 11 ಗಂಟೆ ತನಕ ರಕ್ತದಾನ ಶಿಬಿರವಿರುತ್ತದೆ. ಸುದ್ದಿಗೋಷ್ಠಿಯಲ್ಲಿ ಸಿದ್ದರಾಜ್ ಬಿರಾದಾರ್, ಸುಧಾಕರ್, ಸಂತೋಷ್ ಪೂಜಾರಿ, ಸುರೇಶ್ ಟೆಂಗ್ಳಿ, ಪ್ರಭಾಕರ್ ಜಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅಖಿಲ ಕರ್ನಾಟಕ ಆದಿ ಬಣಜಿಗ ಸಂಘದ ವತಿಯಿಂದ ಏಪ್ರಿಲ್ 6ರಂದು ಅಫಜಲ್ಪುರ ಪಟ್ಟಣದಲ್ಲಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಆದಿಬಣಜಿಗ ಸಮಾಜಕ್ಕೆ 3A ಪ್ರವರ್ಗಕ್ಕೆ ಹಾಗೂ ಆದಿಬಣಜಿಗ ಸಮಾಜ ಗೆಜೆಟ್ ಸೇರ್ಪಡೆಗೆ ಆಗ್ರಹಿಸಿ ಒಕ್ಕೊರಲಿನ ನಿರ್ಣಯದಿಂದ ಸಮುದಾಯ ಸಂಘಟನೆ ಹಾಗೂ ಜಾಗೃತಿ ನಿಟ್ಟಿನಲ್ಲಿ ಇದೇ ಏಪ್ರಿಲ್ 6ರ ರವಿವಾರದಂದು ಬೆಳಗ್ಗೆ 11ಕ್ಕೆ ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಆದಿಬಣಜಿಗ ಸಮಾಜದ ಜನಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ ಎಂದು ಆದಿಬಣಜಿಗ ಸಮಾಜ ಅಫಜಲ್ಪುರದ ತಾಲೂಕಾ ಅಧ್ಯಕ್ಷರಾದ ಅಂಬಣ್ಣ ಕುದರಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ನಾಳೆ ಅಫಜಲ್ಪುರದಲ್ಲಿ ದಿನಾಂಕ 6/4/2025ಕ್ಕೆ ನಮ್ಮ ಆದಿ ಸಮಾಜದ ಒಂದು ಬೃಹತ್ತವಾದ ಸಮಾವೇಶ ಇಟ್ಟುಕೊಳ್ಳಲಾಗಿದೆ. ಆ ಸಮಾವೇಶಕ್ಕೆ ಕರ್ನಾಟಕ ಸ್ಟೇಟದ 15 ಜಿಲ್ಲೆಗಳಲ್ಲಿ ನಮ್ಮ ಆದಿ ಸಮಾಜದ ಸಂಘಟನೆ ಇದೆ. 15 ಜಿಲ್ಲೆಯ ಎಲ್ಲ ಅಧ್ಯಕ್ಷರುಗಳು ಪದಾಧಿಕಾರಿಗಳು ಆ ಸಮಾವೇಶಕ್ಕೆ ಭಾಗವಹಿಸಲಿದ್ದಾರೆ. ಹಾಗೂ ನಮ್ಮ ಸಮಾಜದ ಮಂತ್ರಿಗಳು ಹಾಗೂ ಸಮಾಜದ ಮಾಜಿ ಮಂತ್ರಿಗಳು ಹಾಗೂ ಸಮಾಜದ ಶಾಸಕರು, ಮಾಜಿ ಶಾಸಕರು ಎಲ್ಲರೂ ನಾಳೆ ಆ ಸಮಾರಂಭಕ್ಕೆ ಬರೋದಿದ್ದಾರೆ. ಶ್ರೀಮಾನ್ ಶರಣಪ್ರಕಾಶ್ ಪಾಟೀಲ್ರು ಆ ಸಮಾರಂಭದ ಉದ್ಘಾಟನೆಯನ್ನು ನೆರವೇರಿಸಲಿದ್ದಾರೆ. ಹಾಗೂ ಶ್ರೀಮಾನ್ ಮಾಜಿ ಪಾರ್ಲಿಮೆಂಟ್ ಸದಸ್ಯರಾದಂಥ ಜೊಲ್ಲೆ ಅವರು ಅದರ ಅಧ್ಯಕ್ಷತೆಯನ್ನು ವಹಿಸುತ್ತಾ ಇದ್ದಾರೆ. ಕಾರಣ ಏನಂತಂದ್ರೆ ನಮ್ಮ ಆದಿ ಸಮಾಜ ಒಂದು ಯಾವುದೇ ಒಂದು ಗೆಜೆಟ್ನಲ್ಲಿ ಇವರು ಇಂಥ ಸಮಾಜದವರು, ಇವರಿಗೆ ಈ ಕೆಟಗರಿದವರು, ಇವರಿಗೆ ಇದು ಈ ಸವಲತ್ತಿದೆ ಅಂಥೇಳಿ ಯಾವ ಗೆಜೆಟ್ನೂ ಇಲ್ಲ. ನಮ್ಮ ಮುಖ್ಯವಾದ ಹೋರಾಟ ಆ ಗೆಜೆಟ್ನಾಗೆ ಸೇರಿಸಿ ಅಂಥೇಳಿ ನಾವು ಯಾವ ಸಮಾಜದ ವಿರುದ್ಧವಾಗಿ ಇದು ಮಾಡ್ತಾಯಿಲ್ಲ. ಯಾವ ಸಮಾಜದ ಬಗ್ಗೆ ನಮಗೆ ಕೆಟ್ಟ ಅಭಿಪ್ರಾಯ ಇಲ್ಲ. ಈ ನಮ್ಮ ಲಿಂಗಾಯತರಲ್ಲಿ ಪಂಚಮಸಾಲಿಯವರನ್ನು ಕೆಟಗರಿ 2Aದಾಗ ಹಾಕಿಸಿ ಪಂಚಮಸಾಲಿಯವರು ಸಮಾಜದವರು ತಕ್ಷಣ ಗುರುತಿಸಿಕೊಂಡಿದ್ದಾರೆ ಇವತ್ತು ಕರ್ನಾಟಕ ಸ್ಟೇಟದಲ್ಲಿ. ಅದಕ್ಕಾಗಿ ನಾವು ನಮಗೂ ಏನೋ ಯಾವುದಾದ್ರೂ ಒಂದು ಮೊದಲ ಕೆಟಗರಿದಾಗ ಹಾಕೋದು, ಆಮೇಲೆ 2Aದಾಗರಿ ಇಡ್ರಿ, 2Bದಾಗರಿ, 3ದಾಗರಿ ಇಡ್ರಿ. ಏಪ್ರಿಲ್ 6ರಂದು ಅಫಜಲ್ಪುರದಲ್ಲಿ ಆದಿ ಬಣಜಿಗ ಸಮಾಜದ ಜನಜಾಗೃತಿ ಸಮಾವೇಶವನ್ನು ಹಮ್ಮಿಕೊಳ್ಳಲಾಗಿದೆ. ಇದರ ಉದ್ದೇಶ ಏನು ಅಂತ ಕೇಳಿದರೆ ಸಮಾಜ ಸಂಘಟನೆ ಆಗಬೇಕು, ಒಂದು ಸಂಘಟಿತ ಹೋರಾಟ ಇನ್ನು ಮುಂದೆ ಸ್ಟಾರ್ಟ್ ಆಗಬೇಕು. ನಮ್ಮ ಒಂದು ಶೇಖಜನವರು ಹೇಳಿದ ಹಾಗೆ ಕನಿಷ್ಠ ಕರ್ನಾಟಕ ರಾಜ್ಯದಲ್ಲಿ 30 ಲಕ್ಷ ಜನ ಆದಿಬಣಜಿಗ ಸಮಾಜ ಇದ್ದರೂ ಸಹ ಇದು ಗೌಣವಾಗಿದೆ. ಅದನ್ನು ಸಮಾಜಕ್ಕೆ, ಸರ್ಕಾರಕ್ಕೆ ತಿಳಿಸಬೇಕು ಅನ್ನೋಂಥ ಒಂದು ಉದ್ದೇಶದೊಳಗೆ, ಜೊತೆಗೆ ನಮ್ಮ ಒಂದು ಸಮಾಜ ಗೆಜೆಟ್ನಲ್ಲಿ ಸೇರ್ಪಡೆಯೂ ಇಲ್ಲ. ಅದು ಸೇರ್ಪಡೆ ಆದ ನಂತರ 3rd B ಒಳಗೆ ಅದನ್ನು ಸೇರ್ಪಡೆ ಮಾಡಬೇಕನ್ನಂಥ ಒಂದು ಒಕ್ಕೊರಲಿನ ಒಂದು ನಿರ್ಣಯ ತೆಗೆದುಕೊಳ್ಳೋದು ಇದು ಪ್ರಮುಖ ಅಜೆಂಡಾವಾಗಿದೆ. ಸಮುದಾಯ ಸಂಘಟನೆ ಹಾಗೂ ಜಾಗೃತಿ ನಿಟ್ಟಿನಲ್ಲಿ ಇದೇ ಏಪ್ರಿಲ್ 6ರ ರವಿವಾರದಂದು ಬೆಳಗ್ಗೆ 11ಕ್ಕೆ ಜಿಲ್ಲೆಯ ಅಫಜಲ್ಪುರ ಪಟ್ಟಣದ ನ್ಯಾಷನಲ್ ಫಂಕ್ಷನ್ ಹಾಲ್ನಲ್ಲಿ ಆದಿಬಣಜಿಗ ಸಮಾಜದ ಜನಜಾಗೃತಿ ಸಮಾವೇಶ ಆಯೋಜಿಸಲಾಗಿದೆ. ಸಮಾವೇಶದಲ್ಲಿ ಆದಿಬಣಜಿಗ ಸಮಾಜವನ್ನು ಪ್ರವರ್ಗ 3Aಗೆ ಸೇರಿಸುವ ಜೊತೆಗೆ ಪ್ರಮುಖವಾಗಿ ಆದಿಬಣಜಿಗ ಸಮಾಜ ಗೆಜೆಟ್ನಲ್ಲಿ ಸೇರ್ಪಡೆ ಮಾಡುವ ಏಕೈಕ ಒಕ್ಕೊರಲಿನ ನಿರ್ಣಯ ಕೈಗೊಳ್ಳಲಾಗುತ್ತಿದೆ. ಅದೇ ರೀತಿ ಇದೇ ಸಂದರ್ಭದಲ್ಲಿ ಸಮುದಾಯದ ಪ್ರತಿಭಾನ್ವಿತ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಹಾಗೂ ಸಮಾಜದ ವಿವಿಧ ಕ್ಷೇತ್ರದ ಸಾಧಕರಿಗೆ ವಿಶೇಷವಾಗಿ ಸನ್ಮಾನಿಸಲಾಗುವುದು. ಬೀದರ್ ಸಿದ್ಧಾರೂಢ ಮಠದ ಪರಮಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು, ಕುಷ್ಟಗಿ ತಾಲೂಕಿನ ವಿರಕ್ತ ಮಠದ ಶಿವಲಿಂಗ ಮಹಾಸ್ವಾಮಿಗಳು, ಶಿವಮೊಗ್ಗ ಜಿಲ್ಲೆಯ ಹಾರ್ನಹಳ್ಳಿ ವಿರಕ್ತ ಮಠದ ನೀಲಕಂಠ ಮಹಾಸ್ವಾಮಿಗಳು, ಅಫಜಲ್ಪುರ ಮಳೇಂದ್ರ ಸಂಸ್ಥಾನ ಮಠದ ಶ್ರೀ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯರು, ಬಡದಾಳ್ ತೇರಿನ ಮಠದ ಪರಮಪೂಜ್ಯ ಶ್ರೀ ಡಾಕ್ಟರ್ ಚನ್ನಮಲ್ಲ ಶಿವಾಚಾರ್ಯರು, ಶಿಡಮಗೇರ ಸಿದ್ದರಾಮ ಶಿವಯೋಗಿಗಳು,
ಹಿರೇಜವರ್ಗಿಯ ಜಯಗುರು ಶಾಂತಲಿಂಗ ಶಿವಾಚಾರ್ಯರು, ಗೊರಚಿಂಚೋಳಿಯ ಸಿದ್ದರಾಮೇಶ್ವರ ಪಟ್ಟದೇವರು ಶ್ರೀಗಳು ಇವರೆಲ್ಲರ ಸಾನ್ನಿಧ್ಯವನ್ನು ಅಂದಿನ ಕಾರ್ಯಕ್ರಮದಲ್ಲಿ ಸಾನ್ನಿಧ್ಯ ವಹಿಸಲಿದ್ದಾರೆ. ಸನ್ಮಾನಿಸಿದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಜಾಗೃತಿ ಸಮಾವೇಶವನ್ನು ಉದ್ಘಾಟಿಸುವರು. ಮಾಜಿ ಸಚಿವೆ ಶ್ರೀಮತಿ ಶಶಿಕಲಾ ಅಣ್ಣಾಸಾಬ್ ಜೊಲ್ಲೆ ಶರಣ ಆದಯ್ಯನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವರು. ಇಂಡಿ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಯಶವಂತರಾಯಗೌಡ ಪಾಟೀಲ್ ಬಸವಣ್ಣನವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವರು. ಮಾಜಿ ಶಾಸಕ ಶ್ರೀ ದತ್ತಾತ್ರೇಯ ಪಾಟೀಲ್ ರೇವೂರ್ ಹಾಗೂ ಸಮಾಜದ ಮುಖಂಡರಾದ ಶ್ರೀ ರಾಜೇಂದ್ರ ಪಾಟೀಲ್ ರೇವೂರ್ ಮೆರವಣಿಗೆಗೆ ಚಾಲನೆ ನೀಡುವರು. ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಎಂ.ವೈ. ಪಾಟೀಲ್ ಹಾಗೂ ಮಾಜಿ ಸಚಿವರಾದ ಸನ್ಮಾನ್ಯ ಶ್ರೀ ಮಾಲಿಕಯ್ಯ ವಿ. ಗುತ್ತೇದಾರ್ ಶರಣ ಆದಯ್ಯನವರ ಕ್ಯಾಲೆಂಡರ್ ಬಿಡುಗಡೆಗೊಳಿಸುವರು. ವೀರ ಕನ್ನಡಿಗರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಎಚ್ ಬಾಸಗಿಯವರ ಜನ್ಮದಿನದ ಪ್ರಯುಕ್ತ ಇಂದು ಕಲಬುರಗಿ ನಗರದ ರಿಂಗ್ ರಸ್ತೆಯ ಸೈಯದ್ ಚಿಂಚೋಳಿ ರಸ್ತೆಯಲ್ಲಿ ಇರುವ ಮಹಾದೇವಿ ತಾಯಿ ಮಹಿಳಾ ವೃದ್ಧಾಶ್ರಮದಲ್ಲಿ ಹಣ್ಣು ಹಂಪಲುಗಳನ್ನು ವಿತರಿಸುವ ಮೂಲಕ ಅವರ ಅಭಿಮಾನಿ ಹಾಗೂ ಸ್ನೇಹಿತರ ಬಳಗದ ವತಿಯಿಂದ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ವೀರ ಕನ್ನಡಿಗರ ಸೇನೆಯ ಸಂಸ್ಥಾಪಕ ಅಧ್ಯಕ್ಷರಾದ ದತ್ತು ಎಚ್ ಬಾಸಗಿಯವರ ಹುಟ್ಟುಹಬ್ಬದ ಅಂಗವಾಗಿ ಇಂದು ಕಲಬುರಗಿಯ ರಿಂಗ್ ರಸ್ತೆಯ ಸೈಯದ್ ಚಿಂಚೋಳಿ ರಸ್ತೆಯಲ್ಲಿ ಇರುವ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆ ಕಲಬುರಗಿಯ ಮಹಾದೇವಿ ತಾಯಿ ಮಹಿಳಾ ವಿದ್ಯಾವರ್ಧಕ ಸಂಘದ ವೃದ್ಧಾಶ್ರಮದಲ್ಲಿ ಹುಟ್ಟುಹಬ್ಬವನ್ನ ಆಚರಿಸಲಾಯಿತು. ಹುಟ್ಟುಹಬ್ಬದ ಅಂಗವಾಗಿ ವೃದ್ಧಾಶ್ರಮದ ವೃದ್ಧರಿಗೆ ಹಣ್ಣು ಹಂಪಲುಗಳನ್ನು ವಿತರಿಸಲಾಯಿತು. ಅಲ್ಲದೆ ಕೇಕ್ ಕತ್ತರಿಸಿ ಸಿಹಿ ಹಂಚುವ ಮೂಲಕ ಸಡಗರ ಸಂಭ್ರಮದಿಂದ ಹುಟ್ಟುಹಬ್ಬವನ್ನ ಆಚರಿಸಿಕೊಳ್ಳಲಾಯಿತು. ದತ್ತು ಎಚ್ ಬಾಸಗಿ ಅಭಿಮಾನಿ ಬಳಗ ಹಾಗೂ ಗೆಳೆಯರ ಬಳಗದ ವತಿಯಿಂದ ಈ ಹುಟ್ಟುಹಬ್ಬವನ್ನ ವೃದ್ಧಾಶ್ರಮದಲ್ಲಿ ಆಚರಿಸಲಾಯಿತು. ಇವತ್ತು ಮಹಾದೇವಿ ವೃದ್ಧಾಶ್ರಮದಲ್ಲಿ ನಮ್ಮ ಜೈ ಕನ್ನಡಿಗರ ಸಂಸ್ಥಾಪಕ ಅಧ್ಯಕ್ಷರಾಗಿರುವ ದತ್ತು ಬಾಸಗಿಯವರ ಜನ್ಮದಿನೋತ್ಸವವನ್ನು ವೃದ್ಧಾಶ್ರಮದಲ್ಲಿ ನಮ್ಮ ಕನ್ನಡ ಸೇನೆ ವತಿಯಿಂದ ಆಚರಿಸಿದೆವು. ಇವತ್ತು ವೃದ್ಧಾಶ್ರಮದಲ್ಲಿ ಎಲ್ಲ ಜನರಿಗೆ ವೃದ್ಧರಿಗೆ ಹಣ್ಣು ಮತ್ತು ಹಂಪಲ ಮತ್ತು ಕೇಕ್ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಸಂಘಟನೆಯ ವತಿಯಿಂದ ಆಚರಿಸಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಶ್ರೀ ದತ್ತು ಬಾಸ್ಗೆ ಅಣ್ಣವರ ಹುಟ್ಟುಹಬ್ಬವನ್ನು ನಾವು ಎಲ್ಲರೂ ಸೇರಿ ಮಾದೇವಿ ಅನಾಥಾಶ್ರಮದಲ್ಲಿ ಬಂದು ಆಚರಿಸಿದ್ದೇವೆ. ಇಲ್ಲಿ ಹೇಳಬೇಕಾಗಿರೋ ವಿಷಯ ಏನಂದ್ರೆ ನಾ ಹೆಮ್ಮೆಂದು ಹೇಳ್ತೀನಿ, ಒಬ್ಬೊಬ್ಬರು 5,000 ರೂಪಾಯಿ 2,000 ರೂಪಾಯಿ ಹಾರ ಹಾಕೊಂಡು ವೇಸ್ಟ್ ಮಾಡ್ತಾರೆ. ದತ್ತೋಣರು ಅವ್ರ ಅಭಿಮಾನಿಗಳ ಬಳಗದಿಂದ ಎಲ್ಲರೂ ಸೇರಿ ಹಣ್ಣು ಹಂಪಲು ವಿತರಣೆ ಮಾಡ್ತೀವಿ. ಅವ್ರಿಗೆ ಶ್ರೀ ಶರಣ ಬಸವೇಶ್ವರರು ಆರೋಗ್ಯ ಆಯಸ್ ಕೊಟ್ಟೆ ಅವ್ರಿಗೆ 100 ವರ್ಷ ಕಾಪಾಡಲಿ ನಾನು ಕೇಳ್ಕೊತೀನಿ. ಅವ್ರು ಯಾವುದೇ ಸ್ಟ್ರೈಕ್ ಮಾಡಿಲ್ಲ, ಅವ್ರಿಗೆ ಜಯ ಸಿಗಲ್ಲ ಅಂತ ಬೇಡ್ಕೊತೀನಿ. ಈ ಸಂದರ್ಭದಲ್ಲಿ ದತ್ತು ಎಚ್ ಬಾಸಗಿ, ಮಲ್ಲು ಆಲ್ಗೂಡ್, ಹುಸೇನ್, ಸಂಜು ಕುಮಾರ್ ಮಾಳಗಿ, ಅವಿನಾಶ್ ಪಂಚಾಳ್, ಅಭಿಷೇಕ್ ಮಲ್ಲಯ್ಯ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಶ್ರೀ ಶರಣ ಬಸವೇಶ್ವರರ 203ನೆಯ ಜಾತ್ರಾ ಮಹೋತ್ಸವದ ಅಂಗವಾಗಿ ಏಪ್ರಿಲ್ 6ರಂದು ಸಂಜೆ 6 ಗಂಟೆಗೆ ಕಲಬುರಗಿ ನಗರದ ಶ್ರೀ ಶರಣ ಬಸವೇಶ್ವರರ ದೇವಸ್ಥಾನದ ಆವರಣದಲ್ಲಿ ಇರುವ ಅನುಭವ ಮಂಟಪದಲ್ಲಿ
ಪ್ರಶಸ್ತಿ ಪ್ರದಾನ ಸಮಾರಂಭ ಹಾಗೂ ಗೌರವ ಡಾಕ್ಟರೇಟ್ ಪದವಿ ಪಡೆದಿರುವ ಪೂಜ್ಯ ಮಾತೋಶ್ರೀ ಡಾಕ್ಟರ್ ದಾಕ್ಷಾಣಿ ಎಸ್ ಅಪ್ಪ ಅವರಿಗಾಗಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಹಾಗೂ ಶರಣಬಸವ ವಿಶ್ವವಿದ್ಯಾಲಯ ಕಲಬುರಗಿ ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಫ್ಯಾಮಿಲಿ ಟ್ರಸ್ಟ್ ಶರಣಬಸವೇಶ್ವರ ಸಂಸ್ಥಾನದ ವತಿಯಿಂದ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರರ 203ನೇ ಮಹಾದಾಸೋಹ ಯಾತ್ರಾ ಮಹೋತ್ಸವದ ಅಂಗವಾಗಿ ಪ್ರಶಸ್ತಿ ಪ್ರದಾನ ಸಮಾರಂಭವು ದಿನಾಂಕ 6ನೇ ಏಪ್ರಿಲ್ 2025 ರವಿವಾರದಂದು ಸಾಯಂಕಾಲ 6 ಗಂಟೆಗೆ ಕಲಬುರಗಿ ನಗರದ ಶರಣಬಸವೇಶ್ವರ ಸಂಸ್ಥಾನ ಆವರಣದಲ್ಲಿ ಅನುಭವ ಮಂಟಪದಲ್ಲಿ ಜರುಗಲಿದೆ. ಈ ಸಮಾರಂಭದ ದಿವ್ಯ ಸಾನ್ನಿಧ್ಯವನ್ನು ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹದ 8ನೇ ಪೀಠಾಧಿಪತಿಗಳು, ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘ ಮತ್ತು ಅಖಿಲ ಭಾರತ ಶಿವಾನುಭವ ಮಂಟಪದ ಅಧ್ಯಕ್ಷರು, ಶರಣಬಸವ ವಿಶ್ವವಿದ್ಯಾಲಯದ ಕುಲಾಧಿಪತಿಗಳು, ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಫ್ಯಾಮಿಲಿ ಟ್ರಸ್ಟ್ ಶರಣಬಸವೇಶ್ವರ ಸಂಸ್ಥಾನ ಕಲಬುರಗಿ ಟ್ರಸ್ಟಿ ವಿದ್ಯಾ ಭಂಡಾರಿ, ಪೂಜ್ಯ ಡಾಕ್ಟರ್ ಶರಣಬಸವಪ್ಪ ಅಪ್ಪ ಶರಣಬಸವ ವಿಶ್ವವಿದ್ಯಾಲಯದ ಆಡಳಿತ ಮಂಡಳಿಯ ಸದಸ್ಯರು ಹಾಗೂ ಶರಣಬಸವೇಶ್ವರ ವಿದ್ಯಾವರ್ಧಕ ಸಂಘದ ಚೇರ್ಪರ್ಸನ್ ಮಾತೋಶ್ರೀ ಪೂಜ್ಯ ಡಾಕ್ಟರ್ ದಾಕ್ಷಾಣಿ ಎಸ್ ಅಪ್ಪ ಹಾಗೂ ಶರಣಬಸವೇಶ್ವರ ಸಂಸ್ಥಾನದ ಮಹಾದಾಸೋಹದ 9ನೇ ಪೀಠಾಧಿಪತಿಗಳಾದ ಪೂಜ್ಯ ಚಿರಂಜೀವಿ ದೊಡ್ಡಪ್ಪ ಅಪ್ಪ ವಹಿಸಲಿದ್ದಾರೆ. ಉದ್ಘಾಟಕರಾಗಿ ಕಲಬುರಗಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲ್ ಆಗಮಿಸಲಿದ್ದಾರೆ. ಪ್ರಶಸ್ತಿ ಪುರಸ್ಕೃತರಾಗಿ ಅಪ್ಪ ಪ್ರಶಸ್ತಿ ಸ್ವೀಕರಿಸಲು ಶ್ರೀ ಕ್ಷೇತ್ರ ನಾಲ್ವಾರದ ಕೋರಿ ಸಿದ್ದೇಶ್ವರ ಸಂಸ್ಥಾನ ಹಿರೇಮಠದ ಪೂಜ್ಯ ಶ್ರೀ ಡಾಕ್ಟರ್ ಸಿದ್ಧ ತೋಟೇಂದ್ರ ಶಿವಾಚಾರ್ಯ ಮಹಾಸ್ವಾಮಿಗಳು ಆಗಮಿಸಲಿದ್ದಾರೆ. ದಾಸೋಹ ಜ್ಞಾನ ರತ್ನ ಪ್ರಶಸ್ತಿ ಸ್ವೀಕರಿಸಲು ಆಳಂದ ಮತಕ್ಷೇತ್ರದ ಶಾಸಕರಾದ ಬಿಆರ್ ಪಾಟೀಲ್ ಆಗಮಿಸಲಿದ್ದಾರೆ. ಇದೇ ವೇಳೆ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾಲಯ ಮೈಸೂರು ವತಿಯಿಂದ ಗೌರವ ಡಾಕ್ಟರೇಟ್ ಪದವಿ ಪಡೆದಿರುವ ಪ್ರಯುಕ್ತ ಮಾತೋಶ್ರೀ ಪೂಜ್ಯ ಡಾಕ್ಟರ್ ದಾಕ್ಷಾಣಿ ಎಸ್ ಅಪ್ಪ ಅವರಿಗಾಗಿ ಅಭಿನಂದನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ. ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ.